ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತಿನ ಸ್ಪೆಷಲ್ ರೆಸಿಪಿ ಪುಳಿಯೋಗರೆ ಗೊಜ್ಜು. ಹೌದು, ಪುಳಿಯೋಗರೆ ಪೌಡರ್ ಮತ್ತು ಅದನ್ನು ಗೊಜ್ಜು ಯಾವ ರೀತಿ ಮಾಡೋದು ಎರಡೂ ನಾನು ನಿಮ್ಗೆ ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಸೊ ಹಾಗಾದರೆ ಯಾವ ರೀತಿ ಮಾಡಿದೆ, ಎಷ್ಟು ಚೆನ್ನಾಗಿತ್ತು, ಯಾವ್ಯಾವ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ, ಹಾಗೆ ಸ್ಪೆಷಲಿ ಮೇಲ್ಕೋಟೆ ಪುಳಿಯೋಗರೆ ಇದೇ ಥರ ಇರುತ್ತೆ. ಸೊ ಈ ರುಚಿ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ನೀವು ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಬೇಕು. ಹಾಗಾದರೆ ತಡನೇ ಮಾಡೋದು ಬೇಡ, ಬೇಗ ಹೋಗಿ ನೋಡ್ಕೊಂಬರೋಣ. ಫಸ್ಟ್ ನಾವು ಪೌಡರ್ ಮಾಡ್ಕೊಂಬಿಡೋಣ. ನಾನಿದು ಒಂದು ಬಾಣಲೆಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಮ ಪ್ರಮಾಣದಲ್ಲಿ ನಾನು ಸಾಸಿವೆ ಮತ್ತು ಮೆಂತ್ಯ ಹಾಗೆ ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ 2 ಪಟ್ಟಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಹಾಗೆ ಅದರ 4 ಪಟ್ಟಷ್ಟು ನಾನು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಧನಿಯಾ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ತುಂಬ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದ್ರ ಘಮ ಚೆನ್ನಾಗಿ ಆಚೆ ಬರಬೇಕು. ಈ ಹೊತ್ತಲ್ಲಿ ನಾನು ಅದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತೇವೆ, ಒಂದು ಮುಷ್ಟಿ ನೀವು ಹಾಕ್ಕೊಳ್ಬೋದು. ಹಾಗೆ 1 ಮುಷ್ಟಿಯಷ್ಟು ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಳ್ತೇನೆ, ಒಂದು 10 ರಿಂದ 15. ನಿಮ್ಗೆ ಖಾರಕ್ಕೆ ಬೇಕು ಅಂದರೆ ಗುಂಟೂರು ಕೂಡ ಯೂಸ್ ಮಾಡ್ಬೋದು ನೀವಿಲ್ಲಿ. ಇದನ್ನ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಅರಿಶಿನ ಪುಡಿ ಮತ್ತು ಸ್ವಲ್ಪ ಹಿಂಗನ್ನು ಬಳಸಿ, ಹಿಂಗು ಕಂಪ್ಲೀಟ್ಲಿ ಆಪ್ಷನಲ್, ನೀವು ಬಳಸ್ಕೋಬೋದು. ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ, ಸರಿನಾ? ನೋಡಿ, ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ. ಇದು ಪುಳಿಯೋಗರೆ ಪೌಡರ್. ಇದನ್ನು ನೀವು ಸ್ಟೋರ್ ಮಾಡಿ ಎಷ್ಟು ದಿವಸ ಬೇಕಾದರೂ ಇಟ್ಕೋಬೋದು. ಗೊಜ್ಜಿಗೆ ಮಿಕ್ಸ್ ಮಾಡಿದ ಮೇಲೆ ಮಾತ್ರ ಖಂಡಿತವಾಗ್ಲೂ ಆಗಿಂದ ಹಾಗೆ ಮಾಡ್ಕೊಂಡು ತಿಂದ್ರೇ ಆ ರುಚಿ ಬರೋದು. ಬನ್ನಿ ಇವಾಗ ನಾವು ಗೊಜ್ಜು ಮಾಡ್ಕೊಳ್ಳೋಣ. ಗೊಜ್ಜು ಮಾಡೋದಕ್ಕೆ ನಾನೊಂದು ಬಾಣಲಿಗೆ 6 ರಿಂದ 7 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದರಲ್ಲಿ ಕಡಲೆಬೇಳೆ, ಮೇಲ್ಕೋಟೆ ಪುಳಿಯೋಗರೆನಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಅವ್ರು ಯೂಸ್ ಮಾಡೋದಿಲ್ಲ, ಬಟ್ ನೀವು ನಿಮಗೆ ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು. ನಾನು ಬರೀ ಕಡಲೆಬೇಳೆನ ಇಲ್ಲಿ ಯೂಸ್ ಮಾಡಿದ್ದೀನಿ. ಹಾಗೆ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕಾಯಿ ತುರಿನ, ನೀವು ಕೊಬ್ಬರಿ ತುರಿನಾದರೂ ಹಾಕೋಬೋದು. ನಾನು ಇನ್ಸ್ಟೆಂಟಾಗೆ ಮಾಡ್ಕೊಳ್ತೀನಿ ಅನ್ನೋ ಕಾರಣಕ್ಕೆ ಇಲ್ಲಿ ಕಾಯಿನ ಯೂಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೊಬ್ಬರಿ ಯೂಸ್ ಮಾಡಿಕೊಂಡು ಗೊಜ್ಜು ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ವಾರದವರೆಗೂ ನೀವು ಆರಾಮಾಗಿ ಅದನ್ನು ಯೂಸ್ ಮಾಡ್ಬೋದು. ಬಟ್ ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿಂದು ಫ್ರೆಶ್ಶಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ನೋಡಿ, ಎಷ್ಟು ನಾವು ಫ್ರೈ ಮಾಡಿದ್ರೂ ಅಷ್ಟು ರುಚಿಯಾಗಿ ಬರುತ್ತೆ. ಹಾಗೆ ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಇಲ್ಲಿ ಒಂದು ಕಿತ್ತಳೆ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸನ ನಾನು ಉಪಯೋಗಿಸ್ತಾ ಇದ್ದೀನಿ. ಅದನ್ನು ನೆನೆಸಿಟ್ಟು ಚೆನ್ನಾಗಿ ಹಿಚ್ಕಿ ಅದರ ಪಲ್ಪನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹೆಚ್ಚು ಕಡಿಮೆ ನೀವು ಮಾಡ್ಕೊಳ್ಬೋದು, ಆಯಿತಾ? ಇದು ಚೆನ್ನಾಗಿ ಕಾದು ಕುದ್ದು ಅದು ಗಟ್ಟಿಯಾಗಿ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಒಂದು ತಿಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆಗ ನೀವು ಸ್ವಲ್ಪ ಉಪ್ಪನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನಾವಿಲ್ಲ ಅನ್ನಕ್ಕೆ ಉಪ್ಪು ಉಪಯೋಗಿಸ್ತಾ ಇಲ್ಲ, ಹಾಗಾಗಿ ಅದು ಚೆನ್ನಾಗಿ ಒಂದು ಕನ್ಸಿಸ್ಟೆನ್ಸಿ ದಪ್ಪ ಆದಮೇಲೆ ಅದಕ್ಕೆ ನಾವು ಮಾಡಿಟ್ಕೊಂಡಂಥ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಯಾವುದೇ ಲಮ್ಸ್ ಇಲ್ದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಬಿಟ್ಟು ಆಚೆ ಬರಬೇಕು, ಅಷ್ಟು ಇದು ಚೆನ್ನಾಗಿ ಕಾಯಬೇಕು. ಅಂದರೆ ಹಾಕಿದ್ಮೇಲೆ ತುಂಬ ಟೈಮ್ ಬೇಕಾಗೋದಿಲ್ಲ, ಒಂದು ಫ್ಯೂ ಸೆಕೆಂಡ್ಸಲ್ಲೇ ನಿಮಗೆ ಅದು ಆಯಿಲೆಲ್ಲ ಆಚೆ ಬರೋದು ಗೊತ್ತಾಗತ್ತೆ. ಅಂದರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಆ ಗೊಜ್ಜುಗೂ ಆ ಪೌಡರ್ಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆ ಹೊಂದ್ಕೊಳ್ಳೋ ಟೈಮಲ್ಲಿ ನಾವು ಮಾಡಿಟ್ಕೊಂಡಿರುವಂಥ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು, ಸರಿನಾ? ಇದು ಅಷ್ಟು ಒಗ್ಗರಣೆ ಒಂದೇ ಸತಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀವು ಆರಾಮಾಗಿ ಆ ಗೊಜ್ಜನ್ನ ಸ್ಟೋರ್ ಮಾಡಿಟ್ಕೊಂಡು ಅವಾಗವಾಗ ಒಗ್ಗರಣೆ ಹಾಕ್ಕೊಂಡು ಕೂಡ ನೀವು ಇದನ್ನು ಮಾಡ್ಕೊಳ್ಬಹುದು. ಹಾಗೆ ಮಾಡೋದ್ರಿಂದ ಫ್ರೆಶ್ ಆಗೂ ಇರುತ್ತೆ. ನಾವು ಹಾಕಿರುವಂತಹ ಕಡಲೆ ತೇವಾಂಶ ಹೇಳ್ಕೊಳ್ಳೋದಿಲ್ಲ, ಗರಿಯಾಗೇ ಇರುತ್ತೆ. ಸೊ ಹಾಗಾಗಿ ನೀವು ಆ ಥರನೂ ಕೂಡ ಮಾಡ್ಕೊಳ್ಬೋದು. ಆದಷ್ಟು ಫ್ರೆಶ್ ಆಗಿ ಇನ್ಸ್ಟೆಂಟಾಗಿ ಮಾಡಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆಗ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ನಮ್ಮ ಬಾಯಿಗೆ ರುಚಿ ಕೂಡ ಅಷ್ಟೇ ಸಿಗುತ್ತೆ. ಸೊ ಈಗ ನೋಡ್ತಾ ಇದ್ದೀರಲ್ಲ, ರೆಡಿ ಆಗಿದೆ ನಮ್ಮ ಮೇಲುಕೋಟೆ ಪುಳಿಯೋಗರೆ ಗೊಜ್ಜು. ಸೊ ನೀವು ಇದನ್ನು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ನನಗೆ ತಿಳಿಸೋದು ಮಾತ್ರ ಮರಿಬೇಡಿ. ಈ ಥರ ಪುಳಿಯೋಗರೆ ಗೊಜ್ಜನ್ನು ನೀವು ಮಾಡಿ ನಿಮ್ಮ ಮನೆಯವ್ರಿಗೂ ಎಲ್ಲರಿಗೂ ಮಾಡಿ ತಿನ್ನಿಸಿ ನೋಡಿ. ನೀವು ಪದೇ ಕೇಳ್ತಾರೆ, ಪುಳಿಯೋಗರೆ ಗೊಜ್ಜು ಮಾಡಿನೇ ಪುಳಿಯೋಗರೆ
ಮಾಡು ನೀನು ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿರುತ್ತೆ. ಈ ದೇವಸ್ಥಾನಗಳಲ್ಲಿ, ಮದುವೆ ಮನೆಗಳಲ್ಲಿ ಹೇಗೆ ನಮಗೆ ಪುಳಿಯೋಗರೆ ಸಿಗುತ್ತೋ ಅದೇ ಥರ ಪುಳಿಯೋಗರೆ ರೆಡಿಯಾಗಿದೆ. ಸೊ ಪುಳಿಯೋಗರೆ ಗೊಜ್ಜು ಈ ಥರ ಮಾಡಿ ನೋಡಿ ಒಮ್ಮೆ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನಾನು ನಿಮ್ಮನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಈ ರೆಸಿಪಿನ ಟ್ರೈ ಮಾಡಿ, ನನ್ನೆಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಸೆಕ್ಷನ್ ಓಪನ್ ಇದೆ. ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.